ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಪೈ ಪಿ ಯು ಟ್ಯೂಷನ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ವೆನ್ ಡಯಾಗ್ರಾಮ್ ಅಂದರೆ ಏನು, ಸೆಟ್ಸ್ಗಳನ್ನ ಕೊಟ್ಟಿದ್ರೆ ವೆನ್ ಡಯಾಗ್ರಾಮ್ನ ಹೇಗೆ ಬರೆಯೋದು ಅನ್ನೋದನ್ನು ತಿಳ್ಕೊಂಡಿದ್ರಿ. ನೆಕ್ಸ್ಟ್ ಟಾಪಿಕ್ ಆಪ್ರೇಷನ್ಸ್ ಆನ್ ಸೆಟ್ಸ್. ಆಪ್ರೇಷನ್ಸ್ ಅಂದರೆ ಏನು, ಯಾವ್ದ್ಯಾವುದು? ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಂಬರ್ಸ್ಗಳ ಮೇಲೆ ಅರ್ಥಮೆಟಿಕ್ ಆಪ್ರೇಷನ್ಸ್ಗಳಾದ ಅಡಿಷನ್ ಆಗಲಿ, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮಾಡೋದನ್ನ ಕಲ್ತಿದ್ವಿ ಅಲ್ವಾ. ಈ ಆಪ್ರೇಷನ್ಸ್ಗಳನ್ನ ಎರಡು ನಂಬರ್ಸ್ಗಳ ಮೇಲೆ ಮಾಡಿದಾಗ ನಮಗೆ ಹೊಸ ನಂಬರ್ ಸಿಗುತ್ತೆ. ಹಾಗೆಯೇ ಎರಡು ಸೆಟ್ಸ್ಗಳನ್ನ ತಗೊಂಡು ಆಪ್ರೇಷನ್ಸ್ ಮಾಡಿದಾಗ ನಮಗೆ ಒಂದು ಹೊಸ ಸೆಟ್ ಸಿಗುತ್ತೆ. ಯಾವ್ದ್ಯಾವುದು ಆಪ್ರೇಷನ್ಸ್? ಫಸ್ಟ್ ಒನ್ ಯೂನಿಯನ್ ಆಫ್ ಸೆಟ್ಸ್, ಸೆಕೆಂಡ್ ಒನ್ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಆ್ಯಂಡ್ ಥರ್ಡ್ ಒನ್ ಡಿಫ್ರೆನ್ಸ್ ಆಫ್ ಸೆಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಯೂನಿಯನ್ ಆಫ್ ಸೆಟ್ಸ್ ಮತ್ತು ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಬಗ್ಗೆ ನೋಡೋಣ. ಯೂನಿಯನ್ ಆಫ್ ಸೆಟ್ಸ್. ಯೂನಿಯನ್ ಅಂದರೆ ಏನು? ಸೇರಿಸೋದು ಆರ್ ಕಂಬೈನ್ ಮಾಡೋದು. ಎರಡು ಸೆಟ್ಸ್ ತಗೊಳ್ಳೋಣ. ಎ ಇಸ್ ಈಕ್ವಲ್ಸ್ ಟು 1 3 5 7, ಬಿ ಇಸ್ ಈಕ್ವಲ್ಸ್ ಟು 2 4 6 8. ಈಗ ಯೂನಿಯನ್ ಅಂದರೆ ಎರಡೂ ಸೆಟ್ಟಲ್ಲಿರೋಂತಹ ಎಲ್ಲ ಎಲಿಮೆಂಟ್ಸ್ನು ಒಟ್ಟಿಗೆ ಸೇರಿಸಿ ಬರಿಬೇಕು. ಕಾಮನ್ ಎಲಿಮೆಂಟ್ಸ್ ಇದ್ದರೆ ಅದನ್ನು ಒಂದ್ಸಲಿ ಮಾತ್ರ ತಗೊಂಡು ಬರಿಬೇಕು. ಅಂದರೆ ಎರಡೂ ಸೆಟ್ಸ್ನ ಕಂಬೈನ್ ಮಾಡಿ ಅವುಗಳಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ನ ಒಂದು ಸೆಟ್ಟಲ್ಲಿ ಬರೆದ್ರೆ ಆ ಸೆಟ್ಟು ಯೂನಿಯನ್ ಆಫ್ ದೋಸ್ ಟೂ ಸೆಟ್ಸ್ ಆಗುತ್ತೆ. ಈಗ ಯೂನಿಯನ್ನ ನಾವು ಈ ಸಿಂಬಲಿಂದ ಡಿನೋಟ್ ಮಾಡ್ತೀವಿ. ಆ್ಯಂಡ್ ಯೂನಿಯನ್ ಆಫ್ ಟೂ ಸೆಟ್ಸ್ ಎ ಆ್ಯಂಡ್ ಬಿನ ನಾವು ಎ ಯೂನಿಯನ್ ಬಿ ಅಂತ ಬರಿತೀವಿ. ಸೊ ದೇರ್ ಫೋರ್ ಎ ಯೂನಿಯನ್ ಬಿನಲ್ಲಿರೋಂತಹ ಎಲಿಮೆಂಟ್ಸ್ ಯಾವ್ದ್ಯಾವುದು? ಫಸ್ಟು ನೀವು ಎ ಸೆಟ್ಟಲ್ಲಿರೋಂತಹ ಎಲಿಮೆಂಟ್ಸ್ ಎಲ್ಲ ಬರೆದು ಆಮೇಲೆ ಬಿ ಸೆಟ್ಟಲ್ಲಿರೋಂತಹ ಎಲಿಮೆಂಟ್ಸ್ ಬರೀಬಹುದು. ಅವ್ರ ಎರಡೂ ಎಲಿಮೆಂಟ್ಸ್ ನೋಡಿ ಆರ್ಡರಲ್ಲಾದರೂ ಬರಿಬಹುದು. ಸೊ 1 3 5 7 2 4 6 8 ಅಂತನಾದರೂ ಬರಿಬಹುದು. ಆರ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ಸ್ ಟು 1 2 3 4 5 6 7 8 ಅಂತನಾದರೂ ಬರಿಬಹುದು. ಓಕೆ, ಸೊ ಡೆಫಿನೇಷನ್ ನೋಡೋಣ. ದ ಯೂನಿಯನ್ ಆಫ್ ಟೂ ಸೆಟ್ಸ್ ಎ ಆ್ಯಂಡ್ ಬಿ ಈಸ್ ದ ಸೆಟ್ ಸಿ. ಅಂದರೆ ಎರಡು ಸೆಟ್ಸ್ಗೆ ಯೂನಿಯನ್ ಮಾಡಿದಾಗ ನಮಗೇನು ಬರುತ್ತೆ? ಇನ್ನೊಂದು ಸೆಟ್ ಸಿಗುತ್ತೆ. ಅಂದರೆ ಅದನ್ನು ಇಲ್ಲಿ ಸಿ ಅಂತ ತಗೊಂಡಿದ್ದಾರೆ. ವಿಚ್ ಕನ್ಸಿಸ್ಟ್ಸ್ ಆಫ್ ಆಲ್ ದೋಸ್ ಎಲಿಮೆಂಟ್ಸ್ ವಿಚ್ ಆರ್ ಐದರ್ ಇನ್ ಎ ಆರ್ ಇನ್ ಬಿ. ಅಂದರೆ ಎನಲ್ಲಿರುವಂತಹ ಎಲಿಮೆಂಟ್ಸ್ ಆದರೂ ಆಗಿರಬಹುದು, ಬಿನಲ್ಲಿರುವಂತಹ ಎಲಿಮೆಂಟ್ಸ್ ಆದರೂ ಆಗಿರಬಹುದು. ಸೊ ಎರಡು ಎಲಿಮೆಂಟ್ಸ್ಗಳನ್ನ ನಾವು ಬರಿತೀವಿ ಎ ಯೂನಿಯನ್ ಬಿ ಸೆಟ್ಟಲ್ಲಿ, ಇನ್ಕ್ಲೂಡಿಂಗ್ ದೋಸ್ ವಿಚ್ ಆರ್ ಇನ್ ಬೋತ್. ಸೊ ಕಾಮನ್ ಎರಡೂ ಸೆಟ್ಟಲ್ಲೂ ಇದ್ದರೆ ಆ ಎಲಿಮೆಂಟ್ನ ಒಂದು ಸಲ ಮಾತ್ರ ಬರಿತೀವಿ. ಸೊ ಸೆಟ್ ಬಿಲ್ಡರ್ ಫಾರ್ಮಲ್ ಹೇಗೆ ಬರಿತೀವಿ? ಎ ಯೂನಿಯನ್ ಬಿ ಇಸ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಸೊ ಇಲ್ಲಿ ಆರ್ ಅಂತ ಇದೆ. ಎ ಸೆಟ್ಟಲ್ಲಿದ್ದರೂ ಬರಿಬೇಕು, ಬಿ ಸೆಟ್ಟಲ್ಲಿದ್ದರೂ ಬರಿಬೇಕು. ಎಸ್, ವೆನ್ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಆಫ್ ಯೂನಿಯನ್ ಆಫ್ ಸೆಟ್ಸ್. ಎಸ್, ಯೂನಿವರ್ಸಲ್ ಸೆಟ್ನ ರೆಕ್ಟ್ಯಾಂಗಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀವಿ. ಎಸ್, ಇಲ್ಲಿ ಎ ಸೆಟ್ ಬಿ ಸೆಟ್ ಎರಡು ಸೆಟ್ ಇದೆ ಅಲ್ವಾ. ಸೊ ಎರಡು ಸೆಟ್, ಎ ಸೆಟ್ ಒಂದು ಸರ್ಕಲ್, ಬಿ ಸೆಟ್ ಒಂದು ಸರ್ಕಲ್. ಎ ಸೆಟ್ಟಲ್ಲಿ 1 2 3 4 5 7 9 ಇದೆ. ಆ್ಯಂಡ್ ಬಿ ಸೆಟ್ಟಲ್ಲಿ 2 4 6 8 10 12 ಇದೆ. ಈಗ ಎ ಯೂನಿಯನ್ ಬಿ ಹೇಗೆ ಬರಿತೀರಾ? ಎರಡೂ ಸೆಟ್ಟಲ್ಲಿರೋಂತಹ ಎಲಿಮೆಂಟ್ಸ್ನು ಬರಿತೀರಾ ಅಲ್ವಾ. ಸೊ 1 2 3 4 5 ಇದೆ, ಇಲ್ಲಿ 6 ಇದೆ, 7 ಇದೆ, 8 ಇದೆ, 9 10 11 ಇಲ್ಲ 12 ಇದೆ. ಸೊ ಬರೆಯೋಣ. 1 2 3 4 5 6 7 8 9 10 11 ಇಲ್ಲ 12 ಇದೆ. ಕರೆಕ್ಟಾ? ಈಗ ಎ ಸೆಟ್ಟಲ್ಲಿ ಯಾವುದ್ಯಾವ್ದು ಎಲಿಮೆಂಟ್ಸ್ ಇದೆ, ಬಿ ಸೆಟ್ಟಲ್ಲಿ ಯಾವುದ್ಯಾವ್ದು ಎಲಿಮೆಂಟ್ಸ್ ಇದೆ, ಅದನ್ನು ನಾವು ವೆನ್ ಡಯಾಗ್ರಾಮಲ್ಲಿ ಹೇಗೆ ಬರಿತೀವಿ? 1 2 3 4 5 7 9 ಇದೆ ಅಲ್ವಾ. ಆ್ಯಂಡ್ ಫಸ್ಟು ಕಾಮನ್ ಇರೋಂತಹ ಎಲಿಮೆಂಟ್ಸ್ ಯಾವುದ್ಯಾವುದು? 2 ಆ್ಯಂಡ್ 4. ಇದು ಬಿಟ್ಟು ಬೇರೆ ಇನ್ಯಾವುದಾದ್ರೂ ಎಲಿಮೆಂಟ್ಸ್ ಕಾಮನ್ ಇದೆಯಾ? ನೋ. ಸೊ ಕಾಮನ್ ಇರೋಂತಹ ಎಲಿಮೆಂಟ್ಸ್ನ ಈ ಎ ಸೆಟ್ ಮತ್ತು ಬಿ ಸೆಟ್ಗೆ ಕಾಮನ್ ಆಗಿ ಯಾವ ರೀಜನ್ ಇದೆ ಅಲ್ಲಿ ಬರಿಬೇಕು. ಸೊ 2 4
ಇದರ ಅರ್ಥ ಏನು? ಈ ಸರ್ಕಲ್, ಈ ರೀಜನ್ ಏನಿದೆ ಎ ಸೆಟ್ಗೂ ಸೇರಿಕೊಳ್ಳುತ್ತೆ, ಬಿ ಸೆಟ್ಗೂ ಸೇರಿಕೊಳ್ಳುತ್ತೆ. ಸೊ 2 ಮತ್ತು 4 ಅನ್ನೋದು ಎ ಸೆಟ್ಟಲ್ಲೂ ಇದೆ, ಬಿ ಸೆಟ್ಟಲ್ಲೂ ಇದೆ. ಸೊ 2, 4 ಬಿಟ್ಟು ಮಿಕ್ಕಿದ ಎಲಿಮೆಂಟ್ಸ್ ಬರೀರಿ. 1, 3, 5, 7, 9. ಈ ಕಡೆ 2, 4 ಆಲ್ರೆಡಿ ಬರೆದಿದ್ದೀವಿ. 6, 8, 10, 12. ಓಕೆ, ಸೊ ದಿಸ್ ಇಸ್ ದ ವೆನ್ ಡಯಾಗ್ರಾಮ್ ಫಾರ್ ಎ ಯೂನಿಯನ್ ಬಿ, ದಿಸ್ ಸೆಟ್. ಸೊ ಎಲ್ಲ ಎಲಿಮೆಂಟ್ಸು ಇದೆಯಾ? 1, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ, 7 ಇದೆ, 8 ಇದೆ, 9 ಇದೆ, 10 ಇದೆ, 12 ಇದೆ. ಸೊ ನೀವು ಬರಿಬೇಕಾದ್ರೆ ಇದನ್ನು ಫಸ್ಟು ರೆಕ್ಟ್ಯಾಂಗಲ್ ಹಾಕಿ ಸರ್ಕಲ್ಸ್ ಎಲ್ಲ ಹಾಕಿಬಿಟ್ಟು ಎಲಿಮೆಂಟ್ಸ್ ಎಲ್ಲ ಬರೆದು ಎ ಯೂನಿಯನ್ ಬಿ ಅಂದರೆ ಎ ಸೆಟ್ಟಲ್ಲಿರೋಂತಹ ಎಲ್ಲ ಎಲಿಮೆಂಟ್ಸ್ ಮತ್ತು ಬಿ ಸೆಟ್ಟಲ್ಲಿರೋಂತಹ ಎಲ್ಲ ಎಲಿಮೆಂಟ್ಸ್. ಸೊ ಎರಡು ಸರ್ಕಲ್ಸ್ಗೂ ಸೇರಿ ಶೇಡ್ ಮಾಡಬೇಕು. ಇಲ್ಲೇನು ಶೇಡೆಡ್ ರೀಜನ್ ಇದೆ ಬ್ಲೂ ಕಲರ್, ಇಟ್ ಡಿನೋಟ್ಸ್ ಎಲ್ಲ ಎಲಿಮೆಂಟ್ಸು ಇನ್ಕ್ಲೂಡ್ ಆಗುತ್ತೆ ಎ ಯೂನಿಯನ್ ಬಿ ಅನ್ನೋ ಸೆಟ್ಟಲ್ಲಿ ಅಂತ. ಎಕ್ಸಸೈಸ್ ಸಮ್ಸ್ ನೋಡೋಣ. ಎಕ್ಸಸೈಸ್ 1.4. ಸೊ ಈಗ ಫಸ್ಟ್ ಒನ್ ಏನು? ಫೈಂಡ್ ದ ಯೂನಿಯನ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಸೆಟ್ಸ್. ಯೂನಿಯನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಎಕ್ಸ್ ಸೆಟ್ಟಲ್ಲಿ 1, 3, 5 ಇದೆ, ವೈ ಸೆಟ್ಟಲ್ಲಿ 1, 2, 3 ಇದೆ. ಸೊ ಕಾಮನ್ ಎಲಿಮೆಂಟ್ ಇದ್ದರೆ ಏನು ಬರೀಬೇಕು? ಒಂದೇ ಸಲ ಬರೀಬೇಕು. ಸೊ ಎಕ್ಸ್ ಯೂನಿಯನ್ ವೈ ಈಸ್ ಈಕ್ವಲ್ಸ್ ಟು, ಸೊ 1, 3, 5 ಬರ್ಕೊಳ್ಳಿ ಫಸ್ಟು. ಇದು ಕನ್ಫ್ಯೂಷನ್ ಆಗುತ್ತೆ ಅನ್ನೋರಿಗೆ, ಇಲ್ಲಾಂದರೆ ಎರಡೂ ಸೆಟ್ನ ಎಲಿಮೆಂಟ್ಸ್ನ ನೋಡಿಬಿಟ್ಟು ಆರ್ಡರಲ್ಲಿ ಬರಿಬಹುದು. 1, 2, 3, 5 ಅಂತ, ಆರ್ 1, 3, 5 ಬರೆದು ಇಲ್ಲಿ ಆಲ್ರೆಡಿ 1 ಕೊಟ್ಟಿದ್ದಾರೆ ಮತ್ತೆ ಬರಿಬಾರ್ದು, 2 ಬರಿತೀರಾ. ಓಕೆ, ಸೊ ಆ್ಯಂಡ್ 3 ಆಲ್ರೆಡಿ ಇದೆ. ಸೆಕೆಂಡ್ ಒನ್, ಎ ಸೆಟ್ಟಲ್ಲಿ ಎ ಇ ಐ ಒ ಯು ಇದೆ, ಬಿ ಸೆಟ್ಟಲ್ಲಿ ಎ ಬಿ ಸಿ ಇದೆ ಅಲ್ವಾ? ಸೊ ಎ ಯೂನಿಯನ್ ಬಿ ಈಸ್ ಈಕ್ವಲ್ಸ್ ಟು ಎರಡೂ ಸೆಟ್ಟಲ್ಲಿರೋಂತಹ ಎಲಿಮೆಂಟ್ಸ್ನ ಒಟ್ಟಿಗೆ ಬರಿಬೇಕು. ಸೊ ಇಲ್ಲಿ ಎ ಇದೆ, ಎ ಬಿ ಸಿ ಇದೆ, ಆ್ಯಂಡ್ ಆರ್ಡರಲ್ಲಿ ಬರ್ಕೊಂಡೋಗಿ ಇ ಐ ಒ ಯು, ಇ ಐ ಒ ಯು. ಆ್ಯಂಡ್ ದೆನ್ ಥರ್ಡ್ ಒನ್ ಏನು? ಸೆಟ್ ಎ ಈಸ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಆ್ಯಂಡ್ ಮಲ್ಟಿಪಲ್ ಆಫ್ 3. ನ್ಯಾಚುರಲ್ ನಂಬರ್ ವಿಚ್ ಇಸ್ ಮಲ್ಟಿಪಲ್ ಆಫ್ 3 ಅಂತಂದರೆ ಏನು ಬರುತ್ತೆ? 3, 6, 9, 12 ಹಾಗೆ ಇನ್ಫಿನಿಟಿವರೆಗೂ ಬರ್ತಾ ಹೋಗುತ್ತೆ ಅಲ್ವಾ? ಬಿ ಈಸ್ ದ ಸೆಟ್ ಆಫ್ ಆಲ್ ಎಕ್ಸ್ such that x is a natural number less than 6. So natural number less than 6 ಅಂದರೆ 1, 2, 3, 4, 5. ಈಗ ಇದರ ಯೂನಿಯನ್ ಬೇಕು ಅಂತಂದರೆ ಏನು ಬರಿತೀವಿ? ಸೊ ಥರ್ಡ್ ಕ್ವಶನ್ಗೆ ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು 1. ಸೊ ಇಲ್ಲಿ ಈ ಎಲಿಮೆಂಟ್ಸ್ ನೋಡಬೇಕು, 1, 2, 3, 4, 5, 1, 2, 3, 4, 5 ಅಲ್ವಾ? ಆಮೇಲೆ ಇಲ್ಲಿರೋಂತಹ ಎಲಿಮೆಂಟ್ಸ್ ಬರೀರಿ. 6, 3 ಆಲ್ರೆಡಿ ಇದೆ, ಸೊ 6, 9, 12 ಸೊ ಆನ್, ಹೀಗೆ ಬರ್ಕೊಂಡು ಹೋಗಬಹುದು. ಫೋರ್ತ್ ಒನ್ ನೋಡೋಣ. ಸೊ ಎ ಈಸ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್ ಆ್ಯಂಡ್ 1 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 6 ಅಂತ ಇದೆ. ಸೊ ಇಲ್ಲಿ ಎಕ್ಸ್ ನ್ಯಾಚುರಲ್ ನಂಬರ್ ಅಂತ ಹೇಳಿದ್ದಾರೆ, ಆ್ಯಂಡ್ ವಿಚ್ ಲೈಸ್ ಬಿಟ್ವೀನ್ 1 ಆ್ಯಂಡ್ 6 ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಸೆಟ್ಟಲ್ಲಿ ಯಾವ್ದ್ಯಾವ್ದು ಎಲಿಮೆಂಟ್ಸ್ ಬರುತ್ತೆ? 1 ಇನ್ಕ್ಲೂಡ್ ಆಗಲ್ಲ ಅಲ್ವಾ? ಸೊ 1ಗಿಂತ ಜಾಸ್ತಿ ಇರೋಂತಹ 2, 3, 4, 5, 6 ಇನ್ಕ್ಲೂಡ್ ಆಗುತ್ತಾ? ಎಸ್, 6 ಇನ್ಕ್ಲೂಡ್ ಆಗುತ್ತೆ. ಆ್ಯಂಡ್ B is the set of all x such that x is a natural number and 6 less than x less than 10. ಸೊ 6ಇಂದ 10 ಒಳಗಡೆ ಇರೋಂತಹ ನಂಬರ್ಸ್ ಯಾವ್ದ್ಯಾವುದು? ಇಲ್ಲಿ ಲೆಸ್ ದ್ಯಾನ್ ಇದೆ, ಇಲ್ಲೂ ಲೆಸ್ ದ್ಯಾನ್ ಇದೆ, ಸೊ 6 ಇನ್ಕ್ಲೂಡ್ ಆಗಲ್ಲ, 10 ಕೂಡ ಇನ್ಕ್ಲೂಡ್ ಆಗಲ್ಲ. ಸೊ 6 ಆದಮೇಲೆ ಬರೋವಂಥದ್ದು 7, 8, 9. ಈಗ ಇದ್ರದ್ದು ಯೂನಿಯನ್ ಹೇಗೆ? ಎ ಯೂನಿಯನ್ ಬಿ ಈಸ್ ಈಕ್ವಲ್ಸ್ ಟು 2, 3, 4, 5, 6, 2, 3, 4, 5, 6, 7, 8, 9. ಇದನ್ನು ನೀವು ಸೆಟ್ ಬಿಲ್ಡರ್ ಫಾರ್ಮಲ್ಲೇ ಬರೀಬೇಕು ಅಂತ ಅಂದರೆ ಎ ಯೂನಿಯನ್ ಬಿ ಈಸ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್, ಇಲ್ಲಿ ಯಾವ ಥರ ಎಲಿಮೆಂಟ್ಸ್ ಇದೆ? 2, 3, 4, 5, 6, 7, 8, 9 ಇದೆ, ಕಂಟಿನ್ಯೂಸ್ ಆಗಿದೆ ಅಲ್ವಾ? ಸೊ ಎಕ್ಸ್ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಆ್ಯಂಡ್ x lies between 1 and 10 but
1 ಮತ್ತು 10 ಇನ್ಕ್ಲೂಡ್ ಆಗಲ್ಲ. 1 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 10 ಅಂತ ಬರಿಬಹುದು. ಫಿಫ್ತ್ ಒನ್, ಎ ಇಸ್ ಈಕ್ವಲ್ಸ್ ಟು 1 2 3 ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಬಿ ಇಸ್ ಈಕ್ವಲ್ಸ್ ಟು ಎಂಟಿ ಸೆಟ್. ಸೊ ಎ ಯೂನಿಯನ್ ಬಿ ಏನಾಗುತ್ತೆ, ಬಿ ಇಸ್ ಈಕ್ವಲ್ಸ್ ಟು ಎಂಟಿ ಸೆಟ್. ಎಂಟಿ ಸೆಟ್ ಅಂದರೆ ಯಾವುದೇ ಎಲಿಮೆಂಟ್ಸ್ ಇಲ್ಲ. ಸೊ ನಮಗೆ ಏನಲ್ಲಿರುವಂತಹ ಎಲಿಮೆಂಟ್ಸ್ ಮಾತ್ರ ಬರುತ್ತೆ. 1 2 3. ನೆಕ್ಸ್ಟ್ ಕ್ವಶನ್, ಲೆಟ್ ಎ ಇಸ್ ಈಕ್ವಲ್ಸ್ ಟು ಎ ಬಿ ಆ್ಯಂಡ್ ಬಿ ಇಸ್ ಈಕ್ವಲ್ಸ್ ಟು ಎಲಿಮೆಂಟ್ಸ್ ಯಾವ್ದಾವುದಿದೆ, ಎ ಬಿ ಸಿ. ಎ ಈಸ್ ಸಬ್ಸೆಟ್ ಆಫ್ ಬಿ. ವಾಟ್ ಈಸ್ ಎ ಯೂನಿಯನ್ ಬಿ? ಸೊ ಇಲ್ಲಿ ಸಬ್ಸೆಟ್ ಡೆಫಿನೇಷನ್ ಏನು, ಈ ಫಸ್ಟು ಏನು ಕೊಟ್ಟಿರ್ತಾರೆ, ಈ ಸೆಟ್ಟಲ್ಲಿರೋಂಥ ಎಲ್ಲ ಎಲಿಮೆಂಟ್ಸು ಈ ಸೆಟ್ಟಲ್ಲಿ ಇದ್ದರೆ ಏನಂತ ಹೇಳ್ತೀವಿ, ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀವಿ ಅಲ್ವಾ. ಸೊ ಈಗ ಎ ಸೆಟ್ಟಲ್ಲಿ ಏನಿದೆ, ಎ ಬಿ ಇದೆ ಆ್ಯಂಡ್ ಬಿ ಸೆಟ್ಟಲ್ಲಿ ಎ ಬಿ ಸಿ ಇದೆ. ಎ ಸೆಟ್ಟಲ್ಲಿರೋಂಥ ಎಲ್ಲ ಎಲಿಮೆಂಟ್ಸು ಬಿ ಸೆಟ್ಟಲ್ಲಿ ಇರೋದ್ರಿಂದ ಏನಾಗುತ್ತೆ, ಎ ಇಸ್ ಸಬ್ಸೆಟ್ ಆಫ್ ಬಿ ಆಗುತ್ತೆ. ಆ್ಯಂಡ್ ವಾಟ್ ಈಸ್ ಎ ಯೂನಿಯನ್ ಬಿ? ಎ ಯೂನಿಯನ್ ಬಿ ಕೇಳಿದ್ದಾರೆ. ಎ ಯೂನಿಯನ್ ಬಿ ಅಂದರೆ ಎ ಮತ್ತು ಬಿ ಸೆಟ್ಟಲ್ಲಿರೋಂಥ ಎಲ್ಲ ಎಲಿಮೆಂಟ್ಸು ಬರೀಬೇಕು. ಎ ಬಿ ಇದೆ, ಇಲ್ಲಿ ಎ ಬಿ ಸಿ ಇದೆ. ಸೊ ಎಲ್ಲ ಎಲಿಮೆಂಟ್ಸು ಏನಾಗುತ್ತೆ, ಎ ಬರಿತೀವಿ, ಬಿ ರಿಪೀಟೆಡ್ ಆಗಿದೆ ಸೊ ಬಿ ಬರಿತೀವಿ ಆ್ಯಂಡ್ ಸಿ ಬರಿತೀವಿ ಅಲ್ವಾ. ಸೊ ಯೂನಿಯನ್ ಏನಾಗುತ್ತೆ, ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು ಎ ಬಿ ಸಿ ವಿಚ್ ಇಸ್ ನಥಿಂಗ್ ಬಟ್ ಬಿ. ಸೊ ವಿಚ್ ಇಸ್ ಈಕ್ವಲ್ಸ್ ಟು ಬಿ. If A and B are two sets such that A is subset of B, then what is A union B? ಸೊ ನಿಮಗೆ ಸೆಕೆಂಡ್ ಕ್ವಶನಲ್ಲೇ ಚೆಕ್ ಮಾಡಿದ್ರಿ ಅಲ್ವಾ. ಸೊ A is subset of B ಆದರೆ ವಾಟ್ ಈಸ್ A union B? ಇಲ್ಲೇ ಚೆಕ್ ಮಾಡಿದ್ರಿ. ಸೊ A union B ಏನಾಗುತ್ತೆ, ಬಿನೇ ಆಗುತ್ತೆ. ಸೊ ಇಫ್ A and B are two sets such that A is subset of B, then A union B is equals to B. Next, if A is equals to 1 2 3 4, B is equals to 3 4 5 6, C is equals to 5 6 7 8 and D is equals to 7 8 9 10, find A union B ಕೇಳಿದ್ದಾರೆ ಅಲ್ವಾ. ಎ ಸೆಟ್ಟಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸು ಬರೆದ್ಬಿಡಿ ಫಸ್ಟು, ಯಾಕಂದರೆ ಇಲ್ಲಿ ಆರ್ಡ್ರಲ್ಲೇ ಇದೆ. 1 2 3 4 ಆ್ಯಂಡ್ ಯೂನಿಯನ್ ಬಿ. ಸೊ 3 4 ಆಲ್ರೆಡಿ ಬರೆದಿದ್ದೀವಿ ಆ್ಯಂಡ್ 5 6. ಎ ಯೂನಿಯನ್ ಸಿ ಕೇಳಿದ್ದಾರೆ. ಸೊ ಎನಲ್ಲಿರೋಂಥ ಎಲಿಮೆಂಟ್ಸ್ ಯಾವ್ದ್ಯಾವುದು, 1 2 3 4. ಯೂನಿಯನ್ ಸಿ ಕೇಳಿರೋದ್ರಿಂದ ಸಿನಲ್ಲಿರೋಂತಹ ಎಲಿಮೆಂಟ್ಸ್ ಬರೀರಿ. ಯಾವ್ದ್ಯಾವುದು, 5 6 7 8. ಬಿ ಯೂನಿಯನ್ ಸಿ ಕೇಳಿದ್ದಾರೆ. ಬಿ ಅಂದರೆ 3 4 5 6. ಸೊ 3 4 5 6. ಸಿ 5 6 7 8 ಇದೆ. ಸೊ 5 6 ಆಲ್ರೆಡಿ ಬರೆದಿದ್ದೀವಿ, 7 8 ಬರುತ್ತೆ. ಬಿ ಯೂನಿಯನ್ ಡಿ. ಬಿ ಯೂನಿಯನ್ ಡಿ ಅಂದರೆ ಬಿನಲ್ಲಿರೋಂತಹ ಎಲಿಮೆಂಟ್ಸ್ ಯಾವ್ದ್ಯಾವುದು, 3 4 5 6. ಡಿ ಅಂದರೆ 7 8 9 10. ಎ ಯೂನಿಯನ್ ಬಿ ಯೂನಿಯನ್ ಸಿ. ಸೊ ಎ ಸೆಟ್ಟಲ್ಲಿರುವಂತಹ ಎಲಿಮೆಂಟ್ಸು ನೋಡಬೇಕು, ಬಿ ಸೆಟ್ಟಲ್ಲಿರುವಂತಹ ಎಲಿಮೆಂಟ್ಸು ನೋಡಬೇಕು, ಸಿ ಸೆಟ್ಟಲ್ಲಿರುವಂತಹ ಎಲಿಮೆಂಟ್ಸು ನೋಡಬೇಕು. ಸೊ ಎ ಸೆಟ್ಟಿಂದ ಸ್ಟಾರ್ಟ್ ಮಾಡೋಣ. 1 2 3 4. ಬಿ ಸೆಟ್ಟಲ್ಲಿರೋಂಥ ಎಲಿಮೆಂಟ್ಸ್ 3 4 ಆಲ್ರೆಡಿ ಬರೆದಿದ್ದೀವಿ, 5 6. ಎಸ್. ಸಿ ಸೆಟ್ ನೋಡೋಣ. 5 6 ಆಲ್ರೆಡಿ ಬರೆದಿದ್ದೀವಿ, ಸೊ 7 8. ನೆಕ್ಸ್ಟ್ ಎ ಯೂನಿಯನ್ ಬಿ ಯೂನಿಯನ್ ಡಿ ಅಂದರೆ ಎ ಸೆಟ್ ಬಿ ಸೆಟ್ ಡಿ ಸೆಟ್. 1 2 3 4 ಫಸ್ಟು ಬರ್ಕೊಂಬಿಡೋಣ. 1 2 3 4 ಆ್ಯಂಡ್ 3 4 5 6. 3 4 ಆಲ್ರೆಡಿ ಇದೆ, 5 6 ಬರಿತೀವಿ. ನೆಕ್ಸ್ಟ್ ಡಿನಲ್ಲಿರೋಂಥ ಎಲಿಮೆಂಟ್ಸ್ 7 8 9 10. ಸೊ 7 8 9 10. ಬಿ ಯೂನಿಯನ್ ಸಿ ಯೂನಿಯನ್ ಡಿ. ಸೊ ಫಸ್ಟು ಬಿ ಎಲಿಮೆಂಟ್ಸ್ ಯಾವ್ದ್ಯಾವುದಿದೆ, 3 4 5 6. ಸಿನಲ್ಲಿ 5 6 7 8. 5 6 ಆಲ್ರೆಡಿ ಇದೆ, 7 8 ಬರಿತೀವಿ. ಆ್ಯಂಡ್ ಡಿ ಸೆಟ್ಟಲ್ಲಿ 7 8 9 10 ಇದೆ, 7 8 ಆಲ್ರೆಡಿ ಇದೆ, ಸೊ 9 10 ಬರಿತೀವಿ. ನೆಕ್ಸ್ಟ್ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್. ಇಂಟರ್ಸೆಕ್ಷನ್ ಅಂದರೆ ಏನು, ಈಗ ಫಾರ್ ಎಕ್ಸಾಂಪಲ್ ಎ ಸೆಟ್ ತಗೊಳ್ಳೋಣ. ಎ ಸೆಟ್ಟಲ್ಲಿ 1 2 3 4 5 6 ಆ್ಯಂಡ್ ಬಿ ಸೆಟ್ಟಲ್ಲಿ 2
4 6 8 10. ಈಗ ಇಂಟರ್ಸೆಕ್ಷನ್ ಆಫ್ ದೀಸ್ ಟೂ ಸೆಟ್ಸ್ ಅಂದರೆ ಎರಡೂ ಸೆಟ್ಟಲ್ಲಿರುವಂತಹ ಎಲ್ಲ ಕಾಮನ್ ಎಲಿಮೆಂಟ್ಸ್ನ ನಾವು ಒಂದು ಸೆಟ್ಟಲ್ಲಿ ಬರಿಬೇಕು. ಆ ಕಾಮನ್ ಎಲಿಮೆಂಟ್ಸ್ನೆಲ್ಲ ನಾವು ಒಂದು ಸೆಟ್ಟಲ್ಲಿ ಹಾಕಿ ಬರೆದ್ರೆ ದಟ್ ಈಸ್ ನಥಿಂಗ್ ಬಟ್ ಇಂಟರ್ಸೆಕ್ಷನ್ ಆಫ್ ದೋಸ್ ಟೂ ಸೆಟ್ಸ್. ಇಂಟರ್ಸೆಕ್ಷನ್ನ ಈ ಸಿಂಬಲಿಂದ ನಾವು ಡಿನೋಟ್ ಮಾಡ್ತೀವಿ. ಇಂಟರ್ಸೆಕ್ಷನ್ ಆಫ್ ಟೂ ಸೆಟ್ಸ್ ಎ ಆ್ಯಂಡ್ ಬಿನ ನಾವು ಎ ಇಂಟರ್ಸೆಕ್ಷನ್ ಬಿ ಅಂತ ಬರಿತೀವಿ. ಸೊ ದೇರ್ ಫೋರ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಕಾಮನ್ ಎಲಿಮೆಂಟ್ಸ್ ಯಾವ್ದು? 1 2 ಸೆಟ್ಟಲ್ಲಿದೆಯಾ? ನೋ. 2 2 ಸೆಟ್ಟಲ್ಲಿದೆಯಾ? ಎಸ್. 3 2 ಸೆಟ್ಟಲ್ಲಿದೆಯಾ? ಇಲ್ಲ. 4 2 ಸೆಟ್ಟಲ್ಲಿದೆಯಾ? ಎಸ್. 5 ಇದೆಯಾ? ಇಲ್ಲ. 6 ಇದೆಯಾ? ಎಸ್. 6 ಎ ಸೆಟ್ಟಲ್ಲೂ ಇದೆ, ಬಿ ಸೆಟ್ಟಲ್ಲೂ ಇದೆ. ಸೊ 2 4 6 ಆರ್ ದ ಎಲಿಮೆಂಟ್ಸ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಡೆಫಿನೇಷನ್ ನೋಡೋಣ. The intersection of two sets A and B is the set of all those elements which belong to both A and B. ಅಲ್ಲಿ ಏನಾಗಿತ್ತು, ಎರಡು ಸೆಟ್ಟಲ್ಲಿ ಯಾವ ಸೆಟ್ಟಲ್ಲಿ ಬೇಕಾದರೂ ಎಲಿಮೆಂಟ್ಸ್ ಇರಬಹುದು, ಬಟ್ ಇಲ್ಲಿ ಎರಡೂ ಸೆಟ್ಟಲ್ಲೂ ಇರಬೇಕು. ಇದನ್ನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೇಗೆ ಬರೀತಾರೆ? ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಏನು? ಎ ಇಂಟರ್ಸೆಕ್ಷನ್ ಬಿ ಇಸ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಸೊ ಎರಡೂ ಸೆಟ್ಟಲ್ಲೂ ಇರೋಂತಹ ಎಲಿಮೆಂಟ್ಸು, ಕಾಮನ್ ಎಲಿಮೆಂಟ್ಸ್ನ ನಾವು ಎ ಇಂಟರ್ಸೆಕ್ಷನ್ ಬಿ ಸೆಟ್ಟಲ್ಲಿ ಬರಿತೀವಿ. ವೆನ್ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಆಫ್ intersection of sets. So this is intersection of sets. ಈಗ ಎಕ್ಸಾಂಪಲ್ಸ್ ಏನು? 1 2 3 4 5 7 9 ಇದೆ. ಇಲ್ಲಿ 2 4 6 8 10 12 ಇದೆ ಅಲ್ವಾ? ಈಗ ಇಂಟರ್ಸೆಕ್ಷನ್ ಮಾಡೋಣ. ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಏನು? ಕಾಮನ್ ಇರೋಂತಹ ಎಲಿಮೆಂಟ್ಸ್ ಯಾವ್ದ್ಯಾವುದು? 2 ಕಾಮನ್ ಇದೆ ಆ್ಯಂಡ್ 4 ಕಾಮನ್ ಇದೆ ಅಲ್ವಾ? ಸೊ ಇದು ಬಿಟ್ಟು ಬೇರೆ ಇನ್ಯಾವುದಾದ್ರೂ ಎಲಿಮೆಂಟ್ಸು ಕಾಮನ್ ಇದೆಯಾ? ಇಲ್ಲ. ಸೊ 2 ಮತ್ತು 4ನ ನಾವು ಇಲ್ಲಿ ಕಾಮನ್ ರೀಜನಲ್ಲಿ ಬರಿತೀವಿ ಆ್ಯಂಡ್ 1 ಇಲ್ಲಿ 3 ಬರಿತೀವಿ. ಎ ಸೆಟ್ಟಲ್ಲಿ ಉಳಿದಿರೋಂತಹ ಎಲಿಮೆಂಟ್ಸ್ನೆಲ್ಲ ಬರಿತೀವಿ. 5 7 9. ಇಲ್ಲೂ ಅಷ್ಟೇ 2 4 ಆಲ್ರೆಡಿ ಬರೆದಿದ್ದೀವಿ. 6 8 10 12. Find the intersection of each pair of sets of question 1 above. ಸೊ ಕ್ವಶನ್ 1ನಲ್ಲಿರೋಂತಹ ಎಲ್ಲ ಸೆಟ್ಸ್ಗೂ ನಾವು ಏನು ಮಾಡಬೇಕು? ಇಂಟರ್ಸೆಕ್ಷನ್ ತೆಗಿಬೇಕು. ಸೊ ಎಕ್ಸ್ ಇಂಟರ್ಸೆಕ್ಷನ್ ವೈ. ಎಕ್ಸಲ್ಲಿ 1 3 5 ಇದೆ, ವೈಯಲ್ಲಿ 1 2 3 ಇದೆ. ಸೊ ಇಂಟರ್ಸೆಕ್ಷನ್ ಏನಾಗುತ್ತೆ? ಕಾಮನ್ ಇರೋಂತಹ ಎಲಿಮೆಂಟ್ಸ್ 1 3 1 3 ಕಾಮನ್ ಇದೆ. ಸೊ ಇಂಟರ್ಸೆಕ್ಷನಲ್ಲಿ 1 ಆ್ಯಂಡ್ 3 ಬರುತ್ತೆ. ಇಲ್ಲಿ ಎ ಇ ಐ ಒ ಯು ಇದೆ, ಇಲ್ಲಿ ಎ ಬಿ ಸಿ ಇದೆ. ಸೊ ಎ ಕಾಮನ್ ಇದೆ ಆ್ಯಂಡ್ ಇನ್ಯಾವುದು ಕಾಮನ್ ಇಲ್ಲ. ಸೊ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ? ಸಿಂಗಲ್ಟನ್ ಸೆಟ್. ಸೊ ದಟ್ ಈಸ್ ನಥಿಂಗ್ ಬಟ್ ಸೆಟ್ಟಲ್ಲಿ ಒಂದೇ ಎಲಿಮೆಂಟು ಎ ಇರುತ್ತೆ. ಆ್ಯಂಡ್ ಇಲ್ಲಿ ಎ ಸೆಟ್ಟಲ್ಲಿ ಮಲ್ಟಿಪಲ್ಸ್ ಆಫ್ 3 ಇದೆ. ಸೊ 3 6 9 12 ಸೊ ಆನ್ ಬರ್ತಾ ಹೋಗುತ್ತೆ. ಬಿ ಸೆಟ್ಟಲ್ಲಿ 1 2 3 4 5 ಕಾಮನ್ ಇರೋಂತಹ ಎಲಿಮೆಂಟ್ಸ್ ಯಾವ್ದ್ಯಾವುದು? ಒಂದೇ ಇರೋದು. ಸೊ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು 3. ಆ್ಯಂಡ್ ಎ ಸೆಟ್ಟಲ್ಲಿ 2 3 4 5 6 ಇದೆ. ಬಿ ಸೆಟ್ಟಲ್ಲಿ 7 8 9. ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? ಯಾವುದೂ ಕಾಮನ್ ಎಲಿಮೆಂಟ್ಸ್ ಇಲ್ಲ. ಸೊ ನಲ್ ಸೆಟ್ ಆಗುತ್ತೆ. ಇದನ್ನು ನಾವು ಏನಂತ ಬರಿಬೋದು? ಕಾಲಿಫ್ಲವರ್ ಬ್ರಾಕೆಟ್ ಕೂಡ ಹಾಗೆ ಬರಿಬಹುದು. ಎಸ್. ಎ ಸೆಟ್ಟಲ್ಲಿ 1 2 3 ಇದೆ ಆ್ಯಂಡ್ ಬಿ ಸೆಟ್ಟು ಎಂಟಿ ಸೆಟ್. ಸೊ ಇದರ ಇಂಟರ್ಸೆಕ್ಷನ್ ಏನಾಗುತ್ತೆ? ನಲ್ ಸೆಟ್ಟೇ ಆಗುತ್ತೆ. 6th one, if A is equals to 3 5 7 9 1, B is equals to 7 9 11 13, C is equals to 11 13 15 and D is equals to 15 17, find A intersection B. A intersection B find out ಮಾಡಿ ಅಂತ ಹೇಳಿದ್ದಾರೆ. ಎ ಮತ್ತು ಬಿ ನಲ್ಲಿರುವಂತಹ ಕಾಮನ್ ಎಲಿಮೆಂಟ್ಸ್ ಯಾವ್ದ್ಯಾವುದು? 3 2 ಸೆಟ್ಟಲ್ಲಿಲ್ಲ, 5 2 ಸೆಟ್ಟಲ್ಲಿಲ್ಲ, 7 ಇದೆ, 9 ಇದೆ, 11 ಇದೆ. ಸೊ ಇಂಟರ್ಸೆಕ್ಷನಲ್ಲಿ 7 9 11. ಬಿ ಇಂಟರ್ಸೆಕ್ಷನ್ ಸಿ. ಬಿ ಇಂಟರ್ಸೆಕ್ಷನ್ ಸಿನಲ್ಲಿ ಚೆಕ್ ಮಾಡಿ 11 ಇದೆ 13 ಇದೆ. ಸೊ ಎರಡು ಸೆಟ್ಟಲ್ಲಿರುವಂತಹ ಎಲಿಮೆಂಟ್ಸ್ ಎ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಸಿ ಡಿ ಅಲ್ವಾ? ಸೊ ಎ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ ಅಂದರೆ ಎ
ಸಿ ಡಿ ಇರೋಂತಹ ಕಾಮನ್ ಎಲಿಮೆಂಟ್ಸ್ ಇಲ್ಲಿ ಚೆಕ್ ಮಾಡಿದ್ರೆ ಎ ಸೆಟ್ಟಲ್ಲಿ ಸಿ ಸೆಟ್ಟಲ್ಲಿ ಡಿ ಸೆಟ್ಟಲ್ಲಿ ಚೆಕ್ ಮಾಡಿದ್ರೆ ನಮಗೆ ಯಾವುದೂ ಕಾಮನ್ ಎಲಿಮೆಂಟ್ಸ್ ಬರಲ್ಲ. ಮೂರೂ ಸೆಟ್ಟು ಸೇರಿ ಚೆಕ್ ಮಾಡಬೇಕು. ಸೊ ಇಟ್ ಈಸ್ ನಲ್ ಸೆಟ್. ಎ ಇಂಟರ್ಸೆಕ್ಷನ್ ಸಿ ಚೆಕ್ ಮಾಡೋಣ. ಎ ಸೆಟ್ಟಲ್ಲಿ ಸಿ ಸೆಟ್ಟಲ್ಲಿರೋಂತಹ ಕಾಮನ್ ಎಲಿಮೆಂಟ್ಸ್ ಯಾವ್ದ್ಯಾವುದು ಒಂದೇ ಇರೋದು. ಸೊ ಇಟ್ಸ್ 11. ಆ್ಯಂಡ್ ಬಿ ಇಂಟರ್ಸೆಕ್ಷನ್ ಡಿ. ಬಿ ಸೆಟ್ 7, 9, 11, 13 ಇದೆ. ಆ್ಯಂಡ್ ಇಲ್ಲಿ ಡಿ ಸೆಟ್ಟಲ್ಲಿ 15, 17 ಇದೆ. ಯಾವುದು ಕಾಮನ್ ಎಲಿಮೆಂಟ್ಸ್ ಇಲ್ಲ. ಸೊ ಹಾಗೇ ಕಾಲಿಫ್ಲವರ್ ಬ್ರಾಕೆಟ್ ಬರೀತೀರ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಫಸ್ಟು ಏನು ಬ್ರ್ಯಾಕೆಟ್ ಒಳಗಡೆ ಇರೋಂತಹ ಬಿ ಯೂನಿಯನ್ ಸಿ ಫೈಂಡ್ ಔಟ್ ಮಾಡ್ಕೊಂಬಿಡಿ. ಬಿ ಯೂನಿಯನ್ ಸಿನಲ್ಲಿ ಯಾವ್ದ್ಯಾವ್ದು ಎಲಿಮೆಂಟ್ಸ್ ಇರುತ್ತೆ? 7, 9, 11, 13 ಆ್ಯಂಡ್ 11, 13 ಆಲ್ರೆಡಿ ಇದೆ. 15. ಸೊ ಈಗ ಎ ಇಂಟರ್ಸೆಕ್ಷನ್ ದಿಸ್ ಸೆಟ್ ಅಲ್ವಾ? ಸೊ ಎ ಸೆಟ್ಟಲ್ಲಿ 3, 5, 7, 9, 11 ಇದೆ. ಬಿ ಯೂನಿಯನ್ ಸಿನಲ್ಲಿ 7, 9, 11, 13, 15 ಇದೆ. ಸೊ ಯಾವ್ದು ಬರುತ್ತೆ ಕಾಮನ್ ಎಲಿಮೆಂಟ್ಸು? 7, 9, 11. 7, 9, 11. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಡಿ. ಎ ಸೆಟ್ಟಲ್ಲಿರೋಂಥ ಎಲಿಮೆಂಟ್ಸ್ ಚೆಕ್ ಮಾಡಿ, ಬಿ ಸೆಟ್ಟಲ್ಲಿರೋಂಥ ಎಲಿಮೆಂಟ್ಸ್ ಚೆಕ್ ಮಾಡಿ, ಯಾವುದು ಕಾಮನ್ ಇಲ್ಲ. ಸೊ ನಲ್ ಸೆಟ್ ಬರುತ್ತೆ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಡಿ. ಬಿ ಯೂನಿಯನ್ ಡಿ. ಸೊ ಏನು ಬರುತ್ತೆ? 7, 9, 11, 13, ಡಿನಲ್ಲಿ 15, 17. ಸೊ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಡಿ ಅಂತ ಹೇಳಿದ್ದಾರೆ. ಎ ಸೆಟ್ಟಲ್ಲಿರೋಂಥ ಎಲಿಮೆಂಟ್ಸ್ ನೋಡಿ, ಬಿ ಯೂನಿಯನ್ ಡಿ ಸೆಟ್ಟಲ್ಲಿರೋಂಥ ಎಲಿಮೆಂಟ್ಸ್ ನೋಡಿ. 7, 9, 11 ಕಾಮನ್ ಇದೆ. ಸೊ ಏನು ಬರೀತೀರಾ? 8th one 7, 9, 11. ಆ್ಯಂಡ್ ದೆನ್ ಎ ಇಂಟರ್ಸೆಕ್ಷನ್ ಬಿ. ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಇದೆ ಅಲ್ವಾ? ಬಿ ಯೂನಿಯನ್ ಸಿ ನಮಗೆ ಇಲ್ಲಿ ಆಲ್ರೆಡಿ ಇದೆ. ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ ಎಲ್ಲಿದೆ? ನಮಗೆ ಇಲ್ಲಿದೆ ಅಲ್ವಾ? ಸೊ ಈ ಎರಡೂ ಸೆಟ್ನ ನಾವು ಏನು ಮಾಡಬೇಕು? ಇಂಟರ್ಸೆಕ್ಷನ್ ಮಾಡಬೇಕು. ಇಂಟರ್ಸೆಕ್ಷನ್ ಮಾಡಿದ್ರೆ 7, 9, 11 ಇದೆ. ಇಲ್ಲಿ 7, 9, 11, 13, 15 ಇದೆ. ಸೊ ಇಲ್ಲೂ ನಮಗೆ ಏನು ಬರುತ್ತೆ? 7, 9, 11. ಆ್ಯಂಡ್ ಲಾಸ್ಟ್ ಒನ್ ಎ ಯೂನಿಯನ್ ಡಿ ಇದೆ. ಸೊ ಎ ಯೂನಿಯನ್ ಡಿ ಫೈಂಡ್ ಔಟ್ ಮಾಡೋಣ. ಎ ಯೂನಿಯನ್ ಡಿ ಈಸ್ ಈಕ್ವಲ್ಸ್ ಟು 3, 5, 7, 9, 11 ಆ್ಯಂಡ್ 15, 17. ಬಿ ಯೂನಿಯನ್ ಸಿ ಇದೆ ಅಲ್ವಾ? ಸೊ ಬಿ ಯೂನಿಯನ್ ಸಿ ಆಲ್ರೆಡಿ ಇಲ್ಲಿದೆ. ಎ ಯೂನಿಯನ್ ಡಿ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಸೊ 7, 9, 11, 15. ಸೊ ಇಲ್ಲೂ ಅಷ್ಟೇ 7, 9, 11, 15 ಇದೆ. ಸೊ ಇಂಟರ್ಸೆಕ್ಷನ್ ಮಾಡಿದ್ರೆ ಯಾವ್ದ್ಯಾವ್ದು ಎಲಿಮೆಂಟ್ಸ್ ಬರುತ್ತೆ? 7, 9, 11, 15. 7th one, if A is the set of all x such that x is a natural number. So natural numbers ಯಾವ್ದ್ಯಾವುದು? 1, 2, 3, 4 so on ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬಿ ಇಸ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅನ್ ಈವನ್ ನ್ಯಾಚುರಲ್ ನಂಬರ್. ಈವನ್ ನ್ಯಾಚುರಲ್ ನಂಬರ್ಸ್ ಅಂದರೆ ಯಾವ್ಯಾವ್ದು ಬರುತ್ತೆ? 2, 4, 6, 8 so on. X C is the set of all x such that x is an odd natural number. Odd natural numbers ಅಂದರೆ ಯಾವ್ದ್ಯಾವುದು? 1, 3, 5, 7 so on. And then D is the set of all x such that x is a prime number. Prime numbers ಅಂದರೆ ಯಾವ್ದ್ಯಾವ್ದು ಬರುತ್ತೆ? 2 ಇಂದ ಸ್ಟಾರ್ಟ್ ಆಗುತ್ತೆ. 2, 3, 5, 7, so on. ಫಸ್ಟ್ ಒನ್ ಏನು ಕೇಳಿದ್ದಾರೆ? ಎ ಇಂಟರ್ಸೆಕ್ಷನ್ ಬಿ. ಎ ಸೆಟ್ಟಲ್ಲಿ ನ್ಯಾಚುರಲ್ ನಂಬರ್ಸ್ ಇದೆ, ಬಿ ಸೆಟ್ಟಲ್ಲಿ ಈವನ್ ನ್ಯಾಚುರಲ್ ನಂಬರ್ಸ್ ಇದೆ. ಎರಡೂ ಸೆಟ್ನ ನಾವು ಇಂಟರ್ಸೆಕ್ಟ್ ಮಾಡಿದ್ರೆ ಇಲ್ಲಿ ಕಾಮನ್ ಎಲಿಮೆಂಟ್ಸ್ ಯಾವ್ದ್ಯಾವುದು? 2, 4, 6, 8 ಬರುತ್ತೆ. ಸೊ ಎ ಇಂಟರ್ಸೆಕ್ಷನ್ ಬಿ ಇಸ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಈವನ್ ನ್ಯಾಚುರಲ್ ನಂಬರ್. ದಟ್ ಈಸ್ ನಥಿಂಗ್ ಬಟ್ ಬಿ ಅಲ್ವಾ? ಸೊ ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರೆ ನಮಗೆ ಬಿನೇ ಬರುತ್ತೆ. ಆ್ಯಂಡ್ ಎ ಇಂಟರ್ಸೆಕ್ಷನ್ ಸಿ. ನ್ಯಾಚುರಲ್ ನಂಬರ್ಸ್ ಜೊತೆಗೆ ಆಡ್ ನ್ಯಾಚುರಲ್ ನಂಬರ್ಸ್ನ ಇಂಟರ್ಸೆಕ್ಟ್ ಮಾಡಿದ್ರೆ ಏನು ಬರುತ್ತೆ? ನಮಗೆ ಆಡ್ ನ್ಯಾಚುರಲ್ ನಂಬರ್ಸೇ ಬರುತ್ತೆ. ಸೊ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಆಡ್ ನ್ಯಾಚುರಲ್ ನಂಬರ್. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಸಿ. ಆ್ಯಂಡ್ ಎ ಇಂಟರ್ಸೆಕ್ಷನ್ ಡಿ ಮಾಡಿದ್ರೆ ಏನು ಬರುತ್ತೆ? ಎ
ಸೆಟ್ಟಲ್ಲಿ ನ್ಯಾಚುರಲ್ ನಂಬರ್ಸ್ ಇದೆ, ಡಿ ಸೆಟ್ಟಲ್ಲಿ ಪ್ರೈಮ್ ನಂಬರ್ಸ್ ಇದೆ. ಸೊ ಇಂಟರ್ಸೆಕ್ಟ್ ಮಾಡಿದ್ರೆ ಏನು ಬರುತ್ತೆ, ನಮಗೆ ಪ್ರೈಮ್ ನಂಬರ್ಸೇ ಬರುತ್ತೆ. ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಪ್ರೈಮ್ ನಂಬರ್. ಸೊ ಕಾಮನ್ ಎಲಿಮೆಂಟ್ಸ್ ಎಲ್ಲ ತೊಗೊಂಡ್ರೆ ಏನು ಬರುತ್ತೆ, ಡಿ ಸೆಟ್ಟಲ್ಲಿರುವಂತಹ ಎಲಿಮೆಂಟ್ಸೇ ಬರುತ್ತೆ. ನೆಕ್ಸ್ಟ್ ಬಿ ಇಂಟರ್ಸೆಕ್ಷನ್ ಸಿ. ಬಿ ಸೆಟ್ಟಲ್ಲಿ ಸೆಟ್ ಆಫ್ ಆಲ್ ಈವನ್ ನ್ಯಾಚುರಲ್ ನಂಬರ್ಸ್ ಇದೆ, ಸಿ ಸೆಟ್ಟಲ್ಲಿ ಸೆಟ್ ಆಫ್ ಆಲ್ ಆಡ್ ನ್ಯಾಚುರಲ್ ನಂಬರ್ಸ್ ಇದೆ. ನಮಗಿಲ್ಲಿ ಕಾಮನ್ ಎಲಿಮೆಂಟ್ಸ್ ಬರೋದೇ ಇಲ್ಲ. ಆಡ್ ಈವನ್ ಅಂತ ಬಂದಾಗ ಕಾಮನ್ ಎಲಿಮೆಂಟ್ಸ್ ಬರೋದೇ ಇಲ್ಲ. ಸೊ ಬಿ ಇಂಟರ್ಸೆಕ್ಷನ್ ಸಿ ಈಸ್ ನಲ್ ಸೆಟ್. ನೆಕ್ಸ್ಟ್ ಬಿ ಇಂಟರ್ಸೆಕ್ಷನ್ ಡಿ ಕೇಳಿದರೆ, ಬಿ ಸೆಟ್ಟಲ್ಲಿ ಈವನ್ ನ್ಯಾಚುರಲ್ ನಂಬರ್ಸ್ ಇದೆ, ಡಿ ಸೆಟ್ಟಲ್ಲಿ ಪ್ರೈಮ್ ನಂಬರ್ಸ್ ಇದೆ. ಇಲ್ಲಿ ಚೆಕ್ ಮಾಡಿ ಏನು ಬರುತ್ತೆ, 2 ಇದೆ, ಇಲ್ಲೂ 2 ಇದೆ ಅಲ್ವಾ. ಸೊ ಎರಡೂ ಸೆಟ್ಟಲ್ಲೂ ಕಾಮನ್ ಇರೋಂತಹ ಎಲಿಮೆಂಟ್ ಓನ್ಲಿ 2. ಲಾಸ್ಟ್ ಸಿ ಇಂಟರ್ಸೆಕ್ಷನ್ ಡಿ ಕೇಳಿದ್ದಾರೆ ಅಲ್ವಾ. ಸೊ ಸಿ ಸೆಟ್ಟಲ್ಲಿ ಆಡ್ ನ್ಯಾಚುರಲ್ ನಂಬರ್ಸ್ ಇದೆ ಆ್ಯಂಡ್ ಡಿ ಸೆಟ್ಟಲ್ಲಿ ಪ್ರೈಮ್ ನಂಬರ್ಸ್ ಇದೆ. ಸೊ ಇಲ್ಲಿ ಎರಡಕ್ಕೂ ಕಾಮನ್ ಯಾವ್ದು ಬರುತ್ತೆ, ಇಲ್ಲಿ ಆಡ್ ನಂಬರ್ಸ್ ಇದೆ, ಇಲ್ಲಿ ಪ್ರೈಮ್ ನಂಬರ್ಸ್ ಇದೆ. ಸೊ ನಮಗೆ ಇಲ್ಲಿ ಆಡ್ ಪ್ರೈಮ್ ನಂಬರ್ಸ್ ಕಾಮನ್ ಬರುತ್ತೆ. ಸೊ ಸಿ ಇಂಟರ್ಸೆಕ್ಷನ್ ಡಿ ಈಸ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆಡ್ ಪ್ರೈಮ್ ನಂಬರ್. ಎಸ್, ದೇರ್ ಆರ್ ಫ್ಯೂ ಪ್ರಾಪರ್ಟೀಸ್. ಇದನ್ನು ನೀವು ನೆನ್ಪಿಡ್ಕೋಬೇಕು. ಸೊ ಆಪ್ರೇಷನ್ ಆಫ್ ಯೂನಿಯನ್ಗೆ 5 ಪ್ರಾಪರ್ಟೀಸ್ ಇದೆ ಆ್ಯಂಡ್ ಆಪ್ರೇಷನ್ ಆಫ್ ಇಂಟರ್ಸೆಕ್ಷನ್ಗೂ ಕೂಡ 5 ಪ್ರಾಪರ್ಟೀಸ್ ಇದೆ. ಸೊ ಕಾಮ್ಯುಟೇಟಿವ್ ಲಾ ಇದೆ, ಎ ಯೂನಿಯನ್ ಬಿ ಈಸ್ ಈಕ್ವಲ್ಸ್ ಟು ಬಿ ಯೂನಿಯನ್ ಎ. ಇಲ್ಲೂ ಅಷ್ಟೇ, ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರು ಒಂದೇ ಆನ್ಸರ್ ಬರುತ್ತೆ, ಬಿ ಇಂಟರ್ಸೆಕ್ಷನ್ ಎ ಮಾಡಿದ್ರು ಒಂದೇ ಆನ್ಸರ್ ಬರುತ್ತೆ. ಅಸೋಸಿಯೇಟಿವ್ ಲಾ, ಎ ಯೂನಿಯನ್ ಬಿ ಯೂನಿಯನ್ ಸಿ. ಸೊ ಎ ಯೂನಿಯನ್ ಬಿ ಯೂನಿಯನ್ ಸಿ. ಇಲ್ಲೂ ಅಷ್ಟೇ, ಇಂಟರ್ಸೆಕ್ಷನ್ಗೂ ಸೇಮ್ ಲಾ ಸ್ಯಾಟಿಸ್ಫೈ ಆಗುತ್ತೆ. ಲಾ ಆಫ್ ಫೈ. ಸೊ ಫೈ ಅಂದರೆ ಎಂಟಿ ಸೆಟ್. ಎಂಟಿ ಸೆಟ್ ಜೊತೆ ಯಾವುದೇ ಸೆಟ್ ಆಗಲಿ, ಇಲ್ಲಿ ಜನರಲ್ ಆಗಿ ಎ ಅಂತ ತೊಗೊಂಡಿದ್ದಾರೆ, ಎಂಟಿ ಸೆಟ್ ಜೊತೆ ಎ ಸೆಟ್ನ ನಾವು ಯೂನಿಯನ್ ಮಾಡಿದ್ರೆ ಏನು ಬರುತ್ತೆ, ನಮಗೆ ಎ ಸೆಟ್ಟೇ ಬರುತ್ತೆ. ಇಲ್ಲಿ ಫೈ ಇಂಟರ್ಸೆಕ್ಷನ್ ಎ ಮಾಡಿದ್ರೆ ನಮಗೆ ಕಾಮನ್ ಎಲಿಮೆಂಟ್ಸ್ ಇರೋದ್ರಿಂದ, ಸೊ ಫೈಯಲ್ಲಿ ನಮಗೆ ಯಾವುದೂ ಎಲಿಮೆಂಟ್ಸ್ ಇಲ್ಲ, ಸೊ ಅದೇ ಸೆಟ್ಟು ಬರುತ್ತೆ. ಲಾ ಆಫ್ ಯೂನಿವರ್ಸಲ್ ಸೆಟ್. ಸೊ ಯೂನಿವರ್ಸಲ್ ಸೆಟ್ ಯೂನಿಯನ್ ಎ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಯೂನಿವರ್ಸಲ್ ಸೆಟ್ ಬರುತ್ತೆ. ಆ್ಯಂಡ್ ಯೂನಿವರ್ಸಲ್ ಸೆಟ್ ಇಂಟರ್ಸೆಕ್ಷನ್ ಎ ಮಾಡಿದ್ರೆ ನಮಗೆ ಎ ಸೆಟ್ ಬರುತ್ತೆ. ಸೊ ಕಾಮನ್ ಎಲಿಮೆಂಟ್ಸ್ ಎ ಸೆಟ್ಟಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸು ಬರುತ್ತೆ. ಐಡಂಪೊಟೆಂಟ್ ಲಾ, ಎ ಯೂನಿಯನ್ ಎ ಈಸ್ ಈಕ್ವಲ್ಸ್ ಟು ಏನೇ ಬರುತ್ತೆ ನಮಗೆ, ಎ ಇಂಟರ್ಸೆಕ್ಷನ್ ಎ ಮಾಡಿದ್ರು ನಮಗೆ ಏನೇ ಬರುತ್ತೆ. ಸೊ ಈ ಲಾನ ನಾವೇನಂತ ಕರಿತೀವಿ, ಐಡಂಪೊಟೆಂಟ್ ಲಾ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಡಿಸ್ಟ್ರಿಬ್ಯೂಟಿವ್ ಲಾ. ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಸೊ ಫಸ್ಟ್ ಏನು ಮಾಡೋಣ, ಬಿ ಯೂನಿಯನ್ ಸಿನೆಲ್ಲ ಫುಲ್ಲು ಶೇಡ್ ಮಾಡಿಬಿಟ್ಟು ಆಮೇಲೆ ನಾವು ಅದ್ರ ಜೊತೆ ಎ ಇಂಟರ್ಸೆಕ್ಷನ್ ತಗೊಂಡ್ರೆ ಏನು ಬರುತ್ತೆ, ಈ ರೀಜನ್ ಅಲ್ವಾ. ಸೊ ಈ ರೀಜನ್ ಏನಾಗುತ್ತೆ, ನಮಗೆ ಕಾಮನ್ ಆಗುತ್ತೆ. ಸೊ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿನ ನಾವು ಈ ವೆನ್ ಡಯಾಗ್ರಾಮಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. ಎ ಇಂಟರ್ಸೆಕ್ಷನ್ ಬಿ ಅಂತಂದರೆ ಯಾವುದು, ಈ ರೀಜನ್ನು. ಎ ಇಂಟರ್ಸೆಕ್ಷನ್ ಸಿ ಅಂದರೆ ಈ ರೀಜನ್. ಸೊ ಅದನ್ನು ನಾವು ಏನು ಮಾಡ್ತಿದ್ದೀವಿ, ಯೂನಿಯನ್ ಮಾಡ್ತಿದ್ದೀವಿ. ಸೊ ಈ ರೀಜನ್ನು ಜೊತೆಗೆ ಈ ರೀಜನ್ನು ನಾವು ಯೂನಿಯನ್ ಮಾಡಿದಾಗ ಎರಡನ್ನೂ ಒಟ್ಟಿಗೆ ಬರಿತೀವಿ. ಸೊ ಇಲ್ಲಿನ ಲೆಫ್ಟಲ್ಲಿರೋಂತಹ ವೆನ್ ಡಯಾಗ್ರಾಮ್ ರೈಟಲ್ಲಿರೋಂತಹ ವೆನ್ ಡಯಾಗ್ರಾಮ್ಗೆ ಈಕ್ವಲ್ ಆಗುತ್ತೆ, ಕರೆಕ್ಟಾ. ಸೊ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. ಡಿಸ್ಜಾಯಿಂಟ್ ಸೆಟ್ಸ್. ಸೊ ಈಗ 2 ಸೆಟ್ಸ್ ತಗೊಳ್ಳೋಣ. ಎ ಇಸ್ ಈಕ್ವಲ್ಸ್ ಟು 1 3 5 7 so on and b is equals to 2 4 6 8 so on. ಈಗ ಇದೆಲ್ಲ ಏನು, ಸೆಟ್ ಆಫ್ ಆಲ್ ಆಡ್ ನಂಬರ್ಸ್, ಇದೆಲ್ಲ ಏನು, ಸೆಟ್ ಆಫ್ ಆಲ್ ಈವನ್ ನಂಬರ್ಸ್. ಈಗ ಇಂಟರ್ಸೆಕ್ಷನ್ ಮಾಡಿ. ಸೊ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಕಾಮನ್ ಎಲಿಮೆಂಟ್ಸ್ ಯಾವುದ್ಯಾವುದಿದೆ, ಇಲ್ಲಿ ಆಡ್ ನಂಬರ್ಸ್ ಇದೆ, ಇಲ್ಲಿ ಈವನ್ ನಂಬರ್ಸ್ ಇದೆ ಅಲ್ವಾ. ಸೊ ಕಾಮನ್ ಎಲಿಮೆಂಟ್ಸ್ ಯಾವುದು ಬರೋದೇ ಇಲ್ಲ, ನಲ್ ಸೆಟ್. ಅವ್ರು ಇದನ್ನು 5 ಅಂತಲೂ ಬರಿಬಹುದು ಅಲ್ವಾ.
ಸೊ ಈಗ ಯಾವ ಎರಡು ಸೆಟ್ಸ್ಗಳ ಇಂಟರ್ಸೆಕ್ಷನ್ ನಮಗೆ ನಲ್ ಸೆಟ್ ಆಗುತ್ತೆ, ಆರ್ ಯಾವ ಎರಡು ಸೆಟ್ಸ್ಗಳಲ್ಲಿ ನಮಗೆ ಒಂದು ಕಾಮನ್ ಎಲಿಮೆಂಟ್ಸ್ ಸಿಗಲ್ಲ ಅಂತಹ ಸೆಟ್ಸ್ಗಳನ್ನ ನಾವು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ. ಎಸ್, ಹಾಗಾದರೆ ಇಲ್ಲಿ ಏನು ಬರುತ್ತೆ, ಎ ಮತ್ತು ಬಿ ಅನ್ನೋದು ಡಿಸ್ಜಾಯಿಂಟ್ ಸೆಟ್ಸ್ ಆಗುತ್ತೆ. ಡೆಫಿನೇಷನ್ ನೋಡೋಣ. ಡಿಸ್ಜಾಯಿಂಟ್ ಸೆಟ್ಸ್ ಅಂದರೆ ಇಫ್ ಎ ಆ್ಯಂಡ್ ಬಿ ಆರ್ ಟೂ ಸೆಟ್ಸ್ ಸಚ್ ದಟ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ನಲ್ ಸೆಟ್. ಸೊ ಎ ಇಂಟರ್ಸೆಕ್ಷನ್ ಬಿ ನಲ್ ಸೆಟ್ ಆದರೆ ಆ ಎ ಆ್ಯಂಡ್ ಬಿ ಅನ್ನೋ ಸೆಟ್ಸ್ನ ನಾವು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ. ಎಸ್, ವೆನ್ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಹೇಗೆ ಬರುತ್ತೆ, ಎ ಸೆಟ್ ಇರುತ್ತೆ, ಬಿ ಸೆಟ್ ಇರುತ್ತೆ. ಇಲ್ಲಿ ಯಾವುದು ಕಾಮನ್ ರೀಜನ್ ಇರಲ್ಲ, ಯಾಕಂದರೆ ಕಾಮನ್ ಎಲಿಮೆಂಟ್ಸ್ ಯಾವುದು ಬರಲ್ಲ. ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ, ಸೊ ಇಲ್ಲಿ ನಲ್ ಸೆಟ್ ಆಗುತ್ತೆ. ಸೊ ಇಲ್ಲಿ ಎ ಸೆಟ್ಟಲ್ಲಿ 1 3 5 7 9 ಸೊ ಆನ್ ಎಲಿಮೆಂಟ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ 2 4 6 8 10 ಬರ್ತಾ ಹೋಗುತ್ತೆ ಎಲಿಮೆಂಟ್ಸ್. ಎರಡಕ್ಕೂ ಒಂದು ಕಾಮನ್ ಎಲಿಮೆಂಟ್ಸ್ ಇರೋದಿಲ್ಲ. ಇದರ ರಿಲೇಟೆಡ್ ಎಕ್ಸಸೈಸ್ ಸಮ್ಸ್ ಯಾವುದಿದೆ ಅಂತ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಸೆಟ್ಸ್ ಆರ್ ಡಿಸ್ಜಾಯಿಂಟ್. ಸೊ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಸೆಟ್ಸ್ಗಳಲ್ಲಿ ಯಾವ್ದು ಡಿಸ್ಜಾಯಿಂಟ್ ಅಂತ ಕೇಳಿದ್ದಾರೆ ಅಲ್ವಾ. ಸೊ 1 2 3 4 ಇದೆ. ಇಲ್ಲಿ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಆ್ಯಂಡ್ 4 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6. ಸೊ ಈಗ ಇಲ್ಲೇನೋ ಎಲಿಮೆಂಟ್ಸ್ ಕೊಟ್ಬಿಟ್ಟಿದ್ದಾರೆ 1 2 3 4. ಈ ಸೆಟ್ಟಲ್ಲಿ ಯಾವ್ದು ಎಲಿಮೆಂಟ್ಸ್ ಬರುತ್ತೆ, 4 ಇದೆಯಾ, 4 ಇನ್ಕ್ಲೂಡ್ ಆಗುತ್ತೆ. ಎಸ್, 4 5 6 ಇನ್ಕ್ಲೂಡ್ ಆಗುತ್ತಾ, ಎಸ್ ಇನ್ಕ್ಲೂಡ್ ಆಗುತ್ತೆ. ಈಗ ಇವೆರಡರೂ ಇಂಟರ್ಸೆಕ್ಷನ್ ತಗೊಂಡ್ರೆ ನಮಗೇನು ಬರುತ್ತೆ, 4 ಅನ್ನೋಂತಹ ಕಾಮನ್ ಎಲಿಮೆಂಟ್ ಬರುತ್ತೆ. ಸೊ ನಮಗೆ ಈ ಸೆಟ್ಸ್ಗಳೇನಾಗುತ್ತೆ, ಡಿಸ್ಜಾಯಿಂಟ್ ಸೆಟ್ಸ್ ಆಗಲ್ಲ. ಇಲ್ಲಿ ಎ ಇ ಐ ಒ ಯು ಇದೆ ಆ್ಯಂಡ್ ಇ ಡಿ ಸಿ ಎಫ್ ಇದೆ. ನಮಗೆ ಇಲ್ಲಿ ಕಾಮನ್ ಎಲಿಮೆಂಟ್ ಇ ಇದೆ. ಸೊ ಇದು ಕೂಡ ನಮಗೆ ಡಿಸ್ಜಾಯಿಂಟ್ ಸೆಟ್ಸ್ ಆಗಲ್ಲ. ನೆಕ್ಸ್ಟ್ ಯಾವುದು, ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆ್ಯನ್ ಈವನ್ ಇಂಟೀಜರ್ ಆ್ಯಂಡ್ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆ್ಯನ್ ಆಡ್ ಇಂಟೀಜರ್. ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿರೋ ಹಾಗೆ ಈವನ್ ಇಂಟೀಜರ್ಗೂ ಆಡ್ ಇಂಟೀಜರ್ಗೂ ಯಾವುದೇ ಕಾಮನ್ ಎಲಿಮೆಂಟ್ಸ್ ಬರೋದಿಲ್ಲ. ಸೊ ಇದರ ಇಂಟರ್ಸೆಕ್ಷನ್ ಏನಾಗುತ್ತೆ, ನಲ್ ಸೆಟ್ ಆಗುತ್ತೆ. ಸೊ ನಮಗೆ ಈ ಎರಡು ಸೆಟ್ಸ್ ಏನಾಗುತ್ತೆ, ಡಿಸ್ಜಾಯಿಂಟ್ ಸೆಟ್ಸ್ ಆಗುತ್ತೆ. ಸ್ಟೇಟ್ ವೆದರ್ ಈಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಆರ್ ಫಾಲ್ಸ್. ಜಸ್ಟಿಫೈ ಯುವರ್ ಆನ್ಸರ್. ಈಗ ಎರಡು ಸೆಟ್ಸ್ ಕೊಟ್ಟಿದ್ದಾರೆ, 2 3 4 5 ಆ್ಯಂಡ್ 3 6 ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕೇಳಿದ್ದಾರೆ. ಸೊ ಈಗ ಇಂಟರ್ಸೆಕ್ಷನ್ ತೊಗೊಳ್ಳಿ. ಇಂಟರ್ಸೆಕ್ಷನ್ ತೊಗೊಂಡ್ರೆ ಏನು ಬರುತ್ತೆ, ಎರಡೂ ಸೆಟ್ಟಲ್ಲಿ ಕಾಮನ್ ಇರುವಂತಹ ಎಲಿಮೆಂಟ್ಸ್ ಬರುತ್ತೆ, 3 ಬರುತ್ತೆ. ಸೊ ದೀಸ್ ಆರ್ ನಾಟ್ ಡಿಸ್ಜಾಯಿಂಟ್ ಸೆಟ್ಸ್. ಬಟ್ ಇಲ್ಲಿ ಇವ್ರು ಕೊಟ್ಟಿರೋದು ದೀಸ್ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ. ಸೊ ದಿಸ್ ಇಸ್ ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಎರಡಕ್ಕೂ ಕಾಮನ್ ಎಲಿಮೆಂಟ್ ಇದೆ 3. ಸೊ ಅದನ್ನು ನೀವು ರೀಸನ್ ಆಗಿ ಬರಿಬಹುದು. ಇಲ್ಲಿ ಎ ಇ ಐ ಒ ಯು ಇದೆ, ಇಲ್ಲಿ ಎ ಬಿ ಸಿ ಡಿ ಇದೆ. ಕಾಮನ್ ಎಲಿಮೆಂಟ್ ಎ ಇದೆ. ದೀಸ್ ಟೂ ಸೆಟ್ಸ್ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಸೇಮ್ ರೀಸನ್, ಕಾಮನ್ ಎಲಿಮೆಂಟ್ಸ್ ಅಂದರೆ ಇಂಟರ್ಸೆಕ್ಷನಲ್ಲಿ ನಮಗೆ ಎಲಿಮೆಂಟ್ ಬರುತ್ತೆ. ಸೊ ದಿಸ್ ಈಸ್ ಆಲ್ಸೋ ಅ ಫಾಲ್ಸ್ ಸ್ಟೇಟ್ಮೆಂಟ್. 2 6 10 14 ಇದೆ. ಇಲ್ಲಿ 3 7 11 15 ಇದೆ. ಸೊ ದೀಸ್ ಟೂ ಸೆಟ್ಸ್ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳಿದರೆ ಎಸ್, ಈ ಎರಡೂ ಸೆಟ್ಸಲ್ಲೂ ನಮಗೆ ಯಾವುದೇ ಕಾಮನ್ ಎಲಿಮೆಂಟ್ಸ್ ಸಿಗ್ತಿಲ್ಲ. ಸೊ ದೀಸ್ ಆರ್ ಡಿಸ್ಜಾಯಿಂಟ್ ಸೆಟ್ಸ್. 2 6 10 ಇದೆ, 3 7 11 ಇದೆ. ಸೊ ದೀಸ್ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಎರಡೂ ಸೆಟ್ಸ್ನ ಇಂಟರ್ಸೆಕ್ಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ, ನಲ್ ಸೆಟ್ ಬರುತ್ತೆ. ಇದು ಕೂಡ ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಡಿಫರೆನ್ಸ್ ಆಫ್ ಸೆಟ್ಸ್ ಬಗ್ಗೆ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ನನಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. PU ಯಾರ್ಯಾರು ಓದ್ತಿರ್ತಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.